ನಮಸ್ಕಾರ. ಈಗಾಗಲೇ ಈ ಸುದ್ದಿಗೋಷ್ಠಿ ಕರೆದಿರೋ ವಿಷಯ ನಮ್ಮ ಮುಖಂಡರು ಈಗಾಗಲೇ ಎಲ್ಲ ನಿಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಾಳೆ ನಡೆಯುವಂತ ಕೆಪಿಸಿಸಿ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಮತ್ತು ಸಿಡಬ್ಲ್ಯೂಸಿ ಸದಸ್ಯರಾದ ನೂತನ ಸದಸ್ಯರಾದಂಥ ನಮ್ಮ ಸಿದ್ದರಾಮಣ್ಣವರ ಅಭಿನಂದನಾ ಸಮಾರಂಭ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ಅವ್ರದ್ದು ಅಭಿನಂದನಾ ಸಮಾರಂಭ, ಈ ಎಲ್ಲ ಒಟ್ಟಿಗೆ ಇನ್ನೂ ಅನೇಕ ವಿಷಯಗಳನ್ನು ಸೇರಿಕೊಂಡು ನಾಳೆ ಸಂಕಲ್ಪ ಸಮಾವೇಶ ಅಂತ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ನಮ್ಮ ಕೆಪಿಸಿಸಿ ವತಿಯಿಂದ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿಂದ ಎಲ್ಲ ಮುಂಚೂಣಿ ಘಟಕದ ಪದಾಧಿಕಾರಿಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಎಲ್ಲ ಕಾರ್ಯಕರ್ತರು, ಮಹಿಳಾ ಸಂಘಟನಾ ಕಾರ್ಯಕರ್ತರು, ಕಾರ್ಮಿಕ ಸೆಲ್ಲು, ಒಟ್ಟಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ನಾನು ಈ ಮಾಧ್ಯಮಗಳ ಮುಖಾಂತರ ಬೇಡ್ಕೊತಾ ಇದ್ದೀನಿ. ನಾವು ಸುಮಾರು ನಮ್ಮ ಮುಳಬಾಗಿಲಿಂದ 2,000 to 3,000 ಜನ ಇಲ್ಲಿಂದ ಸಮಾವೇಶಕ್ಕೆ ಹೋಗ್ಬೇಕಂತ ನಾವೆಲ್ಲ ಮುಖಂಡರು ತೀರ್ಮಾನ ಮಾಡಿದ್ದೀವಿ. ನಾವು ಇಲ್ಲಿಂದ ಹೋಗಕ್ಕೆ ಬಸ್ಸು ಮತ್ತು ಕಾರುಗಳು ಮುಖಾಂತರ ಹೋಗ್ಬೇಕಂತ ನಾವು ಅನ್ಕೊಂಡಿದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಮತ್ತು ಬಲಿಷ್ಠವಾಗಿ ಕೂಡ ಇದೆ. ನೋಡಿ, ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಈಗ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ನಾವೇನಾದ್ರೂ ರಾಜೀನಾಮೆ ಕೊಟ್ಟು ಬೇರೆಯವ್ರನ್ನ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ನಿಮ್ಗೆಲ್ಲರಿಗೂ ತಿಳಿದಿರೋ ವಿಷಯ. ಆದ್ರೆ ಒಬ್ಬ ನಮ್ಮ ಧೀಮಂತ ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಣ್ಣವರು ನಮ್ಮ ಯಾವ ತರ ನಡ್ಕೊಂಡ್ರು ಅಂತ ನಿಮ್ಗೆ ಎಲ್ಲ ಗೊತ್ತಿದೆ. ಒಂದೇ ಒಂದು ವರ್ಡ್ ಕೂಡ ಹೇಳ್ತೀರಾ, ಹೈಕಮಾಂಡ್ ಏನ್ ಹೇಳ್ತೋ ಆ ಸಮಯಕ್ಕೆ ಸರಿಯಾಗಿ ರಾಜೀನಾಮೆ ಕೊಟ್ಟು ಹೊಸ ನೂತನ ಮುಖ್ಯಮಂತ್ರಿಯಾಗಿ ನಮ್ಮ ಡಿ ಕೆ ಶಿವಕುಮಾರಣ್ಣವ್ರನ್ನ ಮಾಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ನಮ್ಮ ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ಇವತ್ತು ನಮ್ಮ ಸಿದ್ದರಾಮಣ್ಣಗೆ ಫಸ್ಟ್ ಅಭಿನಂದನೆಗಳನ್ನ ಹೇಳ್ಬೇಕಂತ ನಾನು ಈ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ರೀತಿ ನಮ್ಮ ಪಕ್ಷ ಬಲಿಷ್ಠವಾಗಿಯೂ ಇದೆ, ಶಿಸ್ತುವಾಗಿಯೂ ಇದೆ. ನಮ್ಮ ಅಲ್ಲಿ ಯಾವುದೋ ರೀತಿ ಪ್ರಾಬ್ಲಮ್ ಇಲ್ಲ. ಇನ್ನೂ ಬಲಿಷ್ಠವಾಗಿ ನಾವು ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸ್ತೀವಿ. ನಾವು ಈ ತಾಲೂಕಿನಲ್ಲಿ ಕೂಡ ಅಷ್ಟೇ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮ, ಪಕ್ಷದ ಸಂಘಟನೆಯನ್ನು ಉದ್ದೇಶ ಇಟ್ಟುಕೊಂಡು ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮವನ್ನು ಮಾಡ್ಬೇಕು ಅನ್ಕೊಂಡಿದ್ದೆವು. ಇದರಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೇಕಂತ ನಮ್ಮ ಎಲ್ಲ ಮುಖಂಡರು ನನಗೆ ಸಲಹೆ ಕೊಟ್ಟಿದ್ದಾರೆ. ಏನಂದ್ರೆ, ನಾವು ಎಲ್ಲರೂ ಒಟ್ಟಿಗೆ ಸೇರಿಸಿ ನಾವು ಇಷ್ಟು ದಿನ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವು. ಅದಕ್ಕೆ ಸುಮಾರು 50% ಮಾತ್ರ ಬರ್ತಿದ್ರು. ಇನ್ನು 50% ಅಲ್ಲಿಗೆ ಬರ್ತಿರ್ಲಿಲ್ಲ. ನಾವು ವಾಹನಗಳು ಕಳಿಸಿದ್ರು, ಊಟದ ವ್ಯವಸ್ಥೆ ಮಾಡಿದ್ರು 50% ಮಾತ್ರ ಬರ್ತಿದ್ರು. ಅದಕ್ಕೆ 50% ಇನ್ನು ಬರ್ತಿರ್ಲಿಲ್ಲ. ನಮ್ಮ ಹಿರಿಯರು ಎಲ್ಲ ಇಲ್ಲಿ ಸುತ್ತಮುತ್ತಲು ಇದ್ದಾರೆ, ಎಲ್ಲ ನಮ್ಮ ಹಿರಿಯರೆಲ್ಲ ಸೇರ್ಕೊಂಡು, ನಮ್ಮ ಮುಖಂಡರು ಸೇರ್ಕೊಂಡು ಇದು ಇನ್ನೂ ಚೆನ್ನಾಗಿ ಮಾಡೋಣ, ಇದಕ್ಕೆ ನಮಗೆ ಸ್ಪಂದನೆ ಇದೆ, ಇದರಿಂದಾನೇ ನಾವು ಇನ್ನೂ ಪಕ್ಷವನ್ನು ಇನ್ನೂ ಬಲಪಡಿಸಬಹುದು ಅಂತ ನನಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅಂದ್ರೆ ನಾವು ಮನೆ ಮನೆಗೆ ಹೋಗುವ ಕಾರ್ಯಕ್ರಮ ಮಾಡೋಣ, ಇದನ್ನ ಮನೆ ಮನೆಗೆ ಕರ್ಕೊಂಡು ಹೋಗೋಣ, ಅದರ ಮೂಲಕ ಪಕ್ಷವನ್ನು ಸಂಘಟನೆ ಮಾಡುವಂತ ನನಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಅದರ ಮೂಲಕ ನಾವು ಇನ್ನ ನೆಕ್ಸ್ಟ್ ಮಂತ್ 2ನೇ ವಾರದಲ್ಲಿ ಮೊದಲನೇ ವಾರ ಇಲ್ಲ 2ನೇ ವಾರ ನಾವು ಪ್ರತಿ ಮನೆಗೂ ಕೂಡ ಇಷ್ಟು ದಿನ ನಾವೇನ್ ಮಾಡ್ತಿದ್ವು, ಪಂಚಾಯತ್ಗಳನ್ನ ಸೇರಿಸಿ ಒಂದು ಕಡೆ ಮಾಡ್ತಿದ್ವು. ಈಗ ಪ್ರತಿ ಮನೆಗೂ ಕೂಡ ಒಂದೇ ಒಂದು ಮನೆ, ಒಂದು ಹೆಣ್ಣು ಮಗು ಕೂಡ ಬಿಡ್ತೀರಾ ನಾವು ಈ ದೀರ್ಘ ಸುಮಂಗಲಿ ಭಾವ ಅರಿಶಿನ ಕುಂಕುಮನ್ನ
ತಲುಪಿಸಬೇಕಂತ ಉದ್ದೇಶ ಇಟ್ಕೊಂಡು ಪ್ರತಿ ಮನೆಗೆ ಕೂಡ ಹೋಗಿ ಅದೇ ರೀತಿ ನಾವು ಸಂಘಟನೆ ಮಾಡ್ಬೇಕಂತ ಕೂಡ ನಮ್ಮ ಪಕ್ಷವನ್ನು ಸಂಘಟನೆ ಮಾಡ್ಬೇಕಂತ ನಾವು ಉದ್ದೇಶ ಇಟ್ಕೊಂಡಿದೀವಿ. ಇನ್ನು ನಾವು ಪೂರ್ವಭಾವಿ ಸಭೆ ಕರೆದು 15 ದಿನಗಳಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೀನಿ ಅಂತ ನಮ್ಮ ಎಲ್ಲಾ ಮುಖಂಡರಿಗೆ ಗೊತ್ತಾಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ನೀವು ಕೂಡ ನಾಳೆ ಹೋಗುವಂತ ಕಾರ್ಯಕ್ರಮಕ್ಕೆ ಎಲ್ಲರೂ ಸಪೋರ್ಟ್ ಮಾಡಬೇಕು. ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮುಂದೆ ನಮ್ಮ ಪಕ್ಷದ ಸಂಘಟನೆ ಕೂಡ ನೀವೆಲ್ಲರೂ ಒತ್ತು ಕೊಡಬೇಕು. ಮುಂಚಿನ ಘಟಕಗಳ ಬಗ್ಗೆನೂ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇನ್ನು 1 ವಾರ 10 ದಿವಸದಲ್ಲಿ ಎಲ್ಲ ಅವನ್ನ ತುಂಬಿಸಿ ಮುಂದೆ ನಮ್ಮ ಪಕ್ಷವನ್ನು ಸಂಘಟನೆ ಮಾಡಕ್ಕೆ ನಮ್ಮ ಎಲ್ಲಾ ಮುಖಂಡರ ಸಹಕಾರದೊಂದಿಗೆ ಕಾರ್ಯಕ್ರಮಗಳನ್ನು ಮುನ್ನಡೆಸಿಕೊಂಡು ಹೋಗಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟ ನಮ್ಮ ಎಲ್ಲ ಮುಖಂಡರಿಗೆ ವಂದಿಸುತ್ತಾ, ನಮ್ಮ ಪತ್ರಿಕಾ ಮಿತ್ರರಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾಳೆ ಬೆಳಗ್ಗೆ ಇಲ್ಲಿ 11 ಅಲ್ಲ, ಅಲ್ಲಿ 11, ಇಲ್ಲಿ ನಾವು ಬೆಳಗ್ಗೆ 8ವರೆಗೆ ಬಿಡ್ತೀವಿ. 8ವರೆಗೆ 8:30 ಓಕೆ.